ವಂಚಕರು ಮೋಸಗಾರರು ಆದಂತ ಆ ರಕ್ಕಸರ ಕಪಟ ಕೃತ್ಯ ಇದಾಗಿರಬಹುದು ಎಂಬುದು ನನ್ನ ಊಹೆ. ಅಷ್ಟೇ ಅಲ್ಲ, ಬುದ್ಧಿಯಾಗಿ ಸತಿಯ ಆಸೆಯನ್ನ ಈಡೇರಿಸಬೇಕಾದದ್ದು ನನ್ನ ಧರ್ಮ ತಾನೇ. ಹಾಗಾಗಿ ಈ ಕಾರ್ಯಕ್ಕೆ ನಾನೇ ತೆರಳಿದೆ. ಅದಲ್ಲದೆ ಜೀವಂತ ಮಿಗವನ್ನೇ ತರಲು ಪ್ರಯತ್ನಿಸುತ್ತೇನೆ. ಒಂದು ವೇಳೆ ಅದು ಸಿಗಲಿಲ್ಲ ಅಂತಾದರೆ ಬಾಣ ಪ್ರಯೋಗ ಮಾಡಬೇಕಾದ. ನಿನಗೆ ಗೊತ್ತಲ್ಲ, ನನ್ನ ಬಾಣಗಳು ಹುಸಿಯಾಗಲಾರವು. ಹಾಗಾಗಿ ಆದಷ್ಟು ಜೀವಂತ ಮಿಗವನ್ನೇ ತರಲು ಪ್ರಯತ್ನಿಸುತ್ತೇನೆ. ನಾನು ಬರುವವರೆಗೆ ನಿನ್ನತ್ತಿಗೆಯನ್ನ ನೀನು ಸಂರಕ್ಷಿಸಿಕೊ. ಆಗಲಿ ಅಣ್ಣ, ಹೋಗಿ ಬರುತ್ತೇನೆ. ಸೀತೆಯ ಮಾತಿನಂತೆ ಅಲ್ಲ, ಅವಳ ಹಠದಂತೆ ಆ ಹೊನ್ನಮಿಗವನ್ನ ಬೆನ್ನಟ್ಟಿ ಬಹುದೂರ ಸಾಗಿ ಬಂದಿದೆ. ಅದು ನಾನೆಣಿಸಿದಂತೆ ಮಾಯಾಮೃಗವೇ ಹೌದು. ಒಮ್ಮೆ ಹತ್ತಿರದಲ್ಲಿ ಇನ್ನೊಮ್ಮೆ ದೂರದಲ್ಲಿ ಕಾಣಿಸುತ್ತಾ ಇದೆಯಲ್ಲ. ನಾನು ಹಿಡಿಯಲಿಕ್ಕೆಂದು ಹೋದರೆ ಮಾಯವಾಗಿ ಬಿಡುತ್ತದೆ. ಇನ್ನು ಈ ರಕ್ಕಸನನ್ನ ಸುಮ್ಮನೆ ಬಿಡುವ ಹಾಗಿಲ್ಲ. ಇಲ್ಲಿಗೆ ಬಾಣವನ್ನ ಹೂಡಿದ್ದೇನೆ, ಇದೋ ಪ್ರಯೋಗಿಸಿದ್ದೇನೆ. ಅಯ್ಯೋ, ನಾನೇ ನನ್ನ ಕೇಳಿಸಿಕೊಳ್ಳುತ್ತಾ ಇದ್ದೇನೆ. ಲಕ್ಷ್ಮಣ, ಲಕ್ಷ್ಮಣ, ಮುಗುದ ಮುಗುದ ಕೇಳಿ ರಾಘವರು ಲಕ್ಷ್ಮಣ, ಲಕ್ಷ್ಮಣ, ಏನೋ ಅನಾಹುತವಾಗಿದೆ. ಅದೋ ಬಹುದೂರದಲ್ಲಿ ದೀರ್ಘವಾದಂತಹ ಸ್ವರದಲ್ಲಿ ನನ್ನ ಹೃದಯೇಶ್ವರನಾದಂತ ರಾಘವ ಹಾ ಸೀತಾ, ಹಾ ಲಕ್ಷ್ಮಣ ಎಂದು ಆರ್ತನಾದ ಮಾಡುವುದನ್ನು ಕೇಳಿದೆ. ಈ ಮೊದಲೇ ನನ್ನವರು ಹೇಳಿದ ಹಾಗೆ ಅದು ಆ ಕ್ರೂರ ರಾಕ್ಷಸರ ಕಪಟ ಕೃತ್ಯವೇ ಇರಬಹುದು. ನನ್ನವರಿಗೆ ಏನಾಯಿತು? ಅವರ ಮಾತನ್ನು ಮೊದಲೇ ನಾನು ಕೇಳಿದ್ದರೆ ಇಂತಹ ದುಸ್ಥಿತಿ ನನಗೆ ಬರುವುದಿಲ್ಲವಾಗಿತ್ತು. ನನ್ನ ರಾಘವನಿಗೆ ಏನೋ ಅಪಾಯವಾಗಿದೆ. ಅವರೇ ಕೂಗಿದ್ದಾರೆ, ಲಕ್ಷ್ಮಣ, ಲಕ್ಷ್ಮಣ, ಹೋಗಿ ನೋಡಿ ಬಾರಯ್ಯ ಏನಾಗಿದೆ ಎಂದು.
ಒಂದೇ ಬರಿದೆ ಚಿಂತಿಸಬೇಡವೇ ಜಾನಕಿ ಕೇಳು ಬರಿದೆ ಚಿಂತಿಸಬೇಡವೇ ಜಾನಕಿ ಕೇಳು ಅತ್ತಿಗೆ, ನೀವು ಸುಮ್ಮನೆ ಕಳವಳಕ್ಕೀಡಾಗದಿರಿ. ಈ ಕೂಗು ರಾಮನದ್ದಲ್ಲವೇ ಅಲ್ಲ. ಯಾಮಿನೀಚರರು ಅವಸಾನ ಕಾಲದಲ್ಲಿ, ಅಂದರೆ ರಾಕ್ಷಸರು ಸಾಯುವ ಕಾಲದಲ್ಲಿ ನಮ್ಮಲ್ಲಿ ಗೊಂದಲವನ್ನುಂಟು ಮಾಡುವುದಕ್ಕೋಸ್ಕರ ಈ ರೀತಿಯಾಗಿ ಕೂಗುವುದುಂಟು. ಅಲ್ಲದೆ ನೀವೇ ಹೇಳಿದಂತೆ ಜಗದೇಕವೀರನಾದ ರಾಮನನ್ನು ಯಾರಾದರೂ ಸೋಲಿಸಲೋ ಹೊಡೆಯುವುದಕ್ಕೋ ಅಥವಾ ಕೊಲ್ಲುವುದಕ್ಕೋ ಸಾಧ್ಯವೇ? ಅದೆಷ್ಟೋ ಚಿಕ್ಕವನಿರುವಾಗಲೇ ಎಂತೆಂತಹ ರಾಕ್ಷಸರನ್ನು ಹೊಡೆದರುಳಿಸಿದವನು ನನ್ನಣ್ಣ ರಾಮಚಂದ್ರ. ಆದ್ದರಿಂದ ನೀವು ಬರಿದೆ ಸಂಶಯ ಪಡೆದಿರಿ. ಏನು ನನ್ನದು ಸಂಶಯವೇ? ಅಲ್ಲಿ ಆ ನನ್ನ ನರೇಂದ್ರ ಪ್ರಾಣ ಸಂಕಟದಿಂದ ಒದ್ದಾಡಿದರೆ ನೀನು ಅದನ್ನು ಹೊಗರವಾಗಿ ಪರಿಗಣಿಸುತ್ತಾ ಇದ್ದೀಯ. ನನ್ನ ರಾಘವನಿಗೆ ಏನಾಯಿತೆಂದು ನೋಡಿ ಬಾರಯ್ಯ, ಹೋಗು ಹೋಗು. ಅತ್ತಿಗೆ, ನೀವು ಏನೇನೋ ಮಾತನಾಡುತ್ತಾ ಇರುವಿರಿ. ಈ ಕೂಗು ಖಂಡಿತವಾಗಿಯೂ ನನ್ನಣ್ಣ ರಾಮನದ್ದಲ್ಲವೇ ಅಲ್ಲ. ಶ್ರೀರಾಮನಿಗೆ ಯಾವತ್ತಿಗೂ ಅಪಾಯ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲದೆ ಅತ್ತಿಗೆಯನ್ನು ರಕ್ಷಿಸು ಎಂದು ನನ್ನಲ್ಲಿ ಹೇಳಿ ಹೋಗಿದ್ದಾನೆ. ಆದ್ದರಿಂದ ಇಲ್ಲಿಂದ ನಾನು ಕದಲಿದು ಸರಿಯಲ್ಲ. ಅಣ್ಣ ಕೋಪಿಸಿಕೊಂಡಾನು. ಲಕ್ಷ್ಮಣ, ನಿನಗೆ ಆಲಸ್ಯವೋ? ಬಾಲಕನಿಂದ ಭಾವವೇನೆಯ ಬಾಲಕನಿಂದ ಭಾವವೇನೆಯ ಶ್ರೀಲರಾಮನು ಅಡಿದ ಮೇಲಿನ ಆಳುವೆನೆಂಬ ಶ್ರೀಲರಾಮನು ಅಡಿದ ಮೇಲಿನ ಆಳುವೆನೆಂಬ ಆಸೆಯಿಂದಲೇ ಆಲಸ್ಯದಿಂದ ಕುಳಿತೆ ನಿಶ್ಚಯ ರಾಮ ರಾಮ. ಲಕ್ಷ್ಮಣ, ನಿನಗೆ ಆಲಸ್ಯವೋ? ಆ ಆರ್ತನಾದದ ಸ್ವರ ನನ್ನ ರಾಮನದ್ದೇ ಹೌದು. ಅವರೇ ಕೂಗಿದ್ದಾರೆ. ನನ್ನವರ ಧ್ವನಿ ನನಗೆ ತಿಳಿಯದೆ ನೀನು ನನ್ನನ್ನು ವಂಚಿಸುತ್ತಾ ಇದ್ದೀಯೆ. ಅದು ರಾಮನ ಕೂಗಲ್ಲ, ರಾಕ್ಷಸರ ಕೂಗು ಎಂಬುದಾಗಿ ನನ್ನನ್ನು ಹೊಳೆಯುವುದಕ್ಕೆ ನೋಡುತ್ತಾ ಇದ್ದೀಯೆ. ಅಷ್ಟೇ ಅಲ್ಲ, ಹೋಗಿ ನೋಡಿ ಬಾರಯ್ಯ ಎಂದರೆ ಅದಕ್ಕೂ ಸಿದ್ಧನಿಲ್ಲ. ಹಾಗಿದ್ದರೆ ನಿನ್ನ ಮನದ ಭಾವವೇನು ಎನ್ನುವುದು ನನಗರ್ಥವಾಗುತ್ತಾ ಇದೆ. ರಾಮನಿಗೇನಾದರಾಗಲಿ, ಅವ ಅಳಿದ ಅಂತಾದರೆ ಅವನ ಮಡದಿಯಾದ ನನ್ನನ್ನು ತಾನು ಆಳಬಹುದೆಂಬ ದುರ್ಬುದ್ಧಿಯಿಂದ ನೀನಲ್ಲಿಗೆ ಹೋಗುವುದಕ್ಕೆ ಸಿದ್ಧನಿಲ್ಲ ಅಲ್ಲವೇ? ರಾಮ ರಾಮ. ಕಾಮಿನಿಯ ಕಠಿಣ ಶ್ರೀರಾಮ ರಾಮಾಯಣ ಕರ್ಣವಿರಳು ಮುಚ್ಚಿ ಅತ್ತಿಗೆ, ಇದೆಂಥ ಕರ್ಣ ಕಠೋರವಾದ ಮಾತನ್ನಾಡಿಬಿಟ್ಟಿರಿ. ನೀವು ಅಣ್ಣ ಮತ್ತು ಅತ್ತಿಗೆ ಎಂದರೆ ತಂದೆ ತಾಯಿಗೆ ಸಮಾನ ಎಂದು ಭಾವಿಸಿದವನು ನಾನು. ಅಂತಹ ನನ್ನಲ್ಲಿ ಈ ರೀತಿಯ ದೂಷಣೆಯ ಮಾತು. ಅತ್ತಿಗೆ ಸೀತಾರಾಮರನ್ನೇ ಹೃದಯದಲ್ಲಿಟ್ಟು ಅಂತಃಕರಣದಿಂದ ಪೂಜಿಸಿದವನು ನಾನು. ಅಂತಹ ನನ್ನನ್ನು ಈ ಭಾವದಿಂದ ಕಂಡಿರೆ. ನಿಮ್ಮನ್ನಾಳುವವನಲ್ಲ ನಾನು, ನಿಮ್ಮ ಆಳು ನಾನು. ನಿಮ್ಮನ್ನಾಳುವ ಬುದ್ಧಿ ದುರ್ಬುದ್ಧಿ ಈ ಜನ್ಮವಷ್ಟೇ ಅಲ್ಲ, ಇನ್ನೆಷ್ಟು ಜನ್ಮ ಎತ್ತಿದರೂ ಬರಲಿಕ್ಕಿಲ್ಲ. ಛೇ, ಏನು ಮಾಡಲಿ ಏನು ಮಾಡಲಿ? ಅತ್ತಿಗೆಯನ್ನು ಸಂರಕ್ಷಿಸು ಎಂದು ಅಣ್ಣನ ಆಜ್ಞೆ. ಅದನ್ನು ಮೀರುವ ಹಾಗಿಲ್ಲ, ಮೀರದೆ ಹೋದರೆ ಗತಿಯಿಲ್ಲ. ಆಯ್ತಮ್ಮ ಅತ್ತಿಗೆ, ನಾನು ಹೋಗುತ್ತೇನೆ. ಆದರೆ ಒಂದು ಮಾತು,
ಇದು ಇಲ್ಲಿ 7 ರೇಖೆಗಳನ್ನು ಎಳೆದಿದ್ದೇನೆ. ಯಾವುದೇ ಸಂದರ್ಭ ಬಂದರೂ ಅದನ್ನು ದಾಟಬೇಡಿರಿ. ದಯವಿಟ್ಟು ಈ ರೇಖೆಯೊಳಗೆ ಇದ್ದಷ್ಟು ಹೊತ್ತು ನೀವು ಸುರಕ್ಷಿತವಾಗಿರುವಿರಿ. ಓ ಸೂರ್ಯದೇವರೇ, ನನ್ನ ಅತ್ತಿಗೆಯನ್ನು ಕಾಯುವ ಭಾರ ನಿಮ್ಮದು. ಓ ಚಂದ್ರದೇವರೇ, ನಾನು ಬರುವವರೆಗೆ ನನ್ನ ಅತ್ತಿಗೆಯನ್ನು ರಕ್ಷಿಸಿ. ಓ ಭೂಮಾತೆ, ನಿನ್ನ ಮಗಳನ್ನು ರಕ್ಷಿಸು ತಾಯಿ, ರಕ್ಷಿಸು. ಅಮ್ಮ ಸೀತಾಮಾತೆ, ನಾನಿನ್ನು ಹೋಗಿ ಬರುವೆ. ಯಾವುದೇ ಸಂದರ್ಭದಲ್ಲಿಯೂ ದಯವಿಟ್ಟು ಈ ರೇಖೆಗಳನ್ನು ದಾಟಬೇಡಿರಿ, ದಯವಿಟ್ಟು ದಾಟಬೇಡಿರಿ. ನಾನಿನ್ನು ಬರುತ್ತೇನೆ. ಅಷ್ಟು ಚೆನ್ನಾಗಿಯೇ ವೇಷ ಮಾಡಿದ್ದೇವೆ, ಹೌದಲ್ಲವೇ? ಎಲ್ಲವೂ ನಾನನಿಸಿಕೊಂಡಂತೆ ನಡೆಯುತ್ತಾ ಇದೆ. ರಾಮ ಈಗಾಗಲೇ ಕುಟೀರದಿಂದ ತೆರಳಿದ್ದಾನೆ. ಅವನ ಬೆನ್ನಿಗೆ ಲಕ್ಷ್ಮಣನು ಹೋದ. ಇದೇ ಸರಿಯಾದ ಸಂದರ್ಭ. ದೇವಿ, ಭಿಕ್ಷೆಯ ನೀಡೆ ದೇವಿ, ದೇಶವನ್ನ ಸಂಚಾರ ಮಾಡಿಕೊಂಡು ಭಿಕ್ಷೆ ಬೇಡುತ್ತಾ ಬಳಲಿ ಬಂದಿದ್ದೇನಮ್ಮ. ತುಂಬಾ ಹಸಿದಿದ್ದೇನೆ. ನನ್ನನ್ನು ನೋಡಿದರೆ ನಿಮಗೆ ಅರ್ಥವಾಗುತ್ತಿರಬಹುದು. ಕೆಲವು ದಿನಗಳಿಂದ ಉಪವಾಸವಿದ್ದ ಹಾಗೆ. ತಿನ್ನುವುದಕ್ಕೇನಾದರೂ ಇದ್ದರೆ ಕೊಡು ತಾಯಿ. ಅಯ್ಯ, ಲೇಸಾಯಿತಯ್ಯ ಸನ್ಯಾಸಿ, ಲೇಸಾಯಿತಯ್ಯ ಸನ್ಯಾಸಿ, ಸಾಗರ ಶರಣೆಂಬೆನು, ಚರಣೆ ಸಾಗರ ಶರಣೆಂಬೆನು. ಬೇಸರಕ್ಕಿಂದು ನಿಮ್ಮ ಪಾದ ದರ್ಶನವೇ, ಲೇಸಾಯ್ತಯ್ಯ ನೀವು ಬಂದಿದ್ದು. ನಾನೊಬ್ಬಳೇ ಇದ್ದು ಬೇಸರವಾಗಿ ಹೋಗಿತ್ತು ನನಗೆ. ನಿಮ್ಮ ಪಾದ ದರ್ಶನದಿಂದ ಸಂತೋಷವಾಯಿತು ಮನಕ್ಕೆ. ಇಲ್ಲಿಯವರೆಗೂ ರಾಕ್ಷಸರ ನೆನಪನ್ನೇ ಮಾಡುತ್ತಾ ಭಯದಿಂದ ಕಾಲವನ್ನು ಕಳೆಯುತ್ತಿದ್ದವಳು ನಾನು. ಈಗ ನಿಮ್ಮ ಪಾದ ದರ್ಶನದಿಂದ, ನಿಮ್ಮ ಆಗಮನದಿಂದ ನನ್ನ ಭಯವೆಲ್ಲ ಹಾರಿ ಹೋಯಿತು. ಇದು ಇಲ್ಲಿಂದಲೇ ನಿಮಗೆ ಅಭಿವಂದಿಸುತ್ತಾ ಇದ್ದೇನೆ. ಹರಸಬೇಕು ಸ್ವಾಮಿ. ದೇವಿ, ಸ್ವಾಮಿ,
ಆವ ದೇಶವು ನಿಮಗಾವ ರಾಜ್ಯವು ಯಾವ ದೇಶವು ನಿಮಗಾವ ರಾಜ್ಯವು ಅಮ್ಮ ಈ ವಿಭಿನ್ನವು ಒಬ್ಬರೇ ಹೇಗಮ್ಮ ಈ ವಿಭಿನ್ನವೇ ಒಬ್ಬರೇ ಹೇಗಮ್ಮ ಈ ವಿಭಿನ್ನವೇ ಒಬ್ಬರೇ ಹೇಗಮ್ಮ ದೇವಿ, ಈ ದಟ್ಟಾರಣ್ಯದಲ್ಲಿ ಕ್ರೂರ ಮೃಗಗಳ ನಡುವೆ ರಾಕ್ಷಸರ ಉಪಟಳದ ನಡುವೆ ಒಬ್ಬಳೇ ಇದ್ದೀಯ. ಯಾರು ನೀನು? ಯಾವ ದೇಶದವಳು? ನಿನ್ನ ಜೊತೆ ಇನ್ಯಾರಾದರೂ ವಾಸವಾಗಿದ್ದಾರೆ? ಇಂತಹ ವಿಷಯವನ್ನ ಕೇಳುತ್ತಿದ್ದೇನೆ ಎಂದು ನನ್ನನ್ನ ತಪ್ಪು ತಿಳಿಯಬಾರದು ನೀನು. ಸ್ವಾಮಿ, ದೇಶ ಅಯೋಧ್ಯ ಪರಮಾಸಿಗಳಯ್ಯ ದೇಶ ಅಯೋಧ್ಯ ಪರಮಾಸಿಗಳಯ್ಯ ನಾವು ಸೂರ್ಯಕುಲದ ಸುತರು ನಾವು ಸೂರ್ಯಕುಲದ ಸುತರು ವಾಸಿಪಂಥದ ಮೇಲೆ ಸೋದರ ಸಹಿತಲ್ಲಿ ವಾಸಿಪಂಥದ ಮೇಲೆ ಸೋದರ ಸಹಿತಲ್ಲಿ ಹೋದವಾಗಿಯ ರಮಣ ಸ್ವಾಮಿ, ನನ್ನ ಪರಿಚಯವನ್ನು ನೀವು ಕೇಳುತ್ತಾ ಇದ್ದೀರಿ. ಹೌದು. ಅದು ತಪ್ಪು ಎಂದು ನಾನು ಹೇಳುವುದಿಲ್ಲ. ನೀವು ದೇಶ ಸಂಚಾರ ಮಾಡುವವರಲ್ಲವೇ? ಹೌದು. ಅಯೋಧ್ಯೆಯ ಹೆಸರನ್ನು ನೀವು ಕೇಳಿರಬಹುದು. ಕೇಳಿದ್ದೇನೆ. ಅಲ್ಲಿನ ದಶರಥ ಚಕ್ರವರ್ತಿಗಳ ಮಗನಾದಂತಹ ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗಾಗಿ ಸೂರ್ಯವಂಶದ ಘನತೆಯನ್ನು ಎತ್ತಿ ಹಿಡಿಯುವುದಕ್ಕಾಗಿ ವನವಾಸ ದೀಕ್ಷೆಯನ್ನು ಹೊತ್ತು ಮಡದಿಯಾದ ನನ್ನೊಂದಿಗೆ ಅನುಜ ಲಕ್ಷ್ಮಣನ ಸಹಿತನಾಗಿ ಇಲ್ಲಿ ಬಂದು ನೆಲೆಸಿದ್ದಾರೆ. ವರ್ಷ 13 ಕಳೆಯಿತು. ಇನ್ನು 1 ವರ್ಷ ಉಳಿದಿದೆ. ಈ ವನದಲ್ಲಿ ಇಂದು ಸಂಚರಿಸುತ್ತಾ ವಿಶಿಷ್ಟವಾದ ಒಂದು ಜಿಂಕೆಯನ್ನು ನೋಡಿದೆ. ಅದು ಬೇಕು ಎಂಬ ಬಯಕೆಯನ್ನು ನನ್ನವರಲ್ಲಿ ಉಸುರಿದೆ. ಬೇಕೇ ಬೇಕು ಎಂದು ಹಠ ಮಾಡಿದೆ. ಹಾಗಾಗಿ ನಮ್ಮವರು ಆ ಮಿಗವನ್ನು ತರುವುದಕ್ಕೆ ಅರಣ್ಯಕ್ಕೆ ಹೋಗಿದ್ದಾರೆ. ಬಹಳ ಸಮಯವಾಯಿತು. ಮರಳಿ ಬಾರದೇ ಇದ್ದ ಕಾರಣ ತಮ್ಮನಾದಂತಹ ಲಕ್ಷ್ಮಣನೂ ಕೂಡ ಅಣ್ಣನನ್ನು ಹುಡುಕಿಕೊಂಡು ಹೊರಟಿದ್ದಾನೆ. ಸದ್ಯ ನಾನೊಬ್ಬಳೇ ಇರುವುದು. ಇಷ್ಟರಲ್ಲಾಗಲೇ ಅವರು ಬರಬಹುದು ಸ್ವಾಮಿ. ಹೊಟ್ಟೆ ತುಂಬಾ ಹಸಿಯುತ್ತಿದೆ ತಾಯೇ. ತಿನ್ನುವುದಕ್ಕೆ ಏನಾದರೂ ಇದ್ದರೆ ಕೊಡಬೇಕು. ಅಡುಗೆ ಊಟಗಳೆಲ್ಲ ಕೊಡನೆಯೋ ನಮಗಿಲ್ಲ ಅಡುಗೆ ಊಟಗಳೆಲ್ಲ ಕೊಡನೆಯೋ ನಮಗಿಲ್ಲ ಅಡವೆ ಫಲಹಾರದೊಳಗೆ ಅಡವಿ ಫಲಹಾರದೊಳಗೆ ಕೊಡುಗೆನೆಂದರೆ ಆಜ್ಞೆಯ ಮೀರಿ ಕೊಡುಗೆನೆಂದರೆ ತಮ್ಮ ಆಜ್ಞೆಯ ಮೀರಿ ಮುಂದಡಿ ಇಡಬೇಡ ಎಂದಿಹನು ಮುಂದಡಿ ಇಡಬೇಡ ಎಂದಿಹನು ಸ್ವಾಮಿ, ನಾಡಿನಲ್ಲಿ ಬದುಕಿದ ಹಾಗೆ ವನವಾಸದಲ್ಲಿ ಬದುಕುವುದಲ್ಲ. ಇಲ್ಲಿ ಅಡುಗೆ ಮಾಡುವ ಎಂದರೆ ಬೇಯಿಸಿ ತಿನ್ನುವ ಪದ್ಧತಿಯೇ ಇಲ್ಲ. ಅಡವಿಯಲ್ಲಿ ದೊರೆಯಬಹುದಾದ ಕಂದಮೂಲಗಳನ್ನು, ಗಡ್ಡೆ ಗೆಣಸುಗಳನ್ನು, ಹಣ್ಣು ಹಂಪಲಗಳನ್ನು ತಿಂದು ಬದುಕುತ್ತಿರುವವರು ನಾವು. ಅಷ್ಟೇ ಅಲ್ಲ, ಆಹಾರವನ್ನು ಸಂಗ್ರಹಿಸಿರುವ ಪದ್ಧತಿಯೂ ಇಲ್ಲ. ಆದರೆ ಇರುವ ಹಣ್ಣು ಹಂಪಲವನ್ನೇ ನಿಮಗೆ ಕೊಡೋಣ ಅಂತಾದರೆ
ನನಗೆ ರಾಮನ ತಮ್ಮನ ಆಜ್ಞೆ ಇದೆ. ಇದೋ ಈ ನೆಲದ ಮೇಲೆ ನೋಡಿರಿ, ಲಕ್ಷ್ಮಣನು 7 ರೇಖೆಗಳನ್ನು ಹಾಕಿ ಹೋಗಿದ್ದಾನೆ. ಅದನ್ನು ನಾನು ದಾಟುವ ಹಾಗಿಲ್ಲ. ನೀವು ದಾಟಿ ಬಂದಿರಿ ಅಂತಾದರೆ ಉಳಿಯಲಾರಿರಿ ಸ್ವಾಮಿ. ದೇವಿ, ನೆವನ ಹೇಳುವುದ್ಯಾತಕ್ಕೆ? ನೆವನ ಹೇಳುವುದ್ಯಾತಕ್ಕೆ? ನಾನು ದೇಹಿಯೆಂದರೆ ನಾಸ್ತಿ ಎನ್ನಬಹುದೇ? ನಾನು ದೇಹಿಯೆಂದರೆ ನಾಸ್ತಿ ಎನ್ನಬಹುದೇ? ನೆವನ ಹೇಳುತ್ತಾ ಇದ್ದೀರಿ. ಒಂದಲ್ಲ ಎರಡಲ್ಲ 3 ದಿವಸಗಳಿಂದ ಉಪವಾಸದಿಂದ ಬಂದು ಕೇಳಿದರು. ಲಕ್ಷ್ಮಣನ ರೇಖೆಯ ನೆವನವನ್ನ ಹೇಳಿ ನನ್ನನ್ನು ಸಾಗು ಹಾಕುವುದಕ್ಕೆ ನೋಡುತ್ತಾ ಇದ್ದೀರಿ. ದೇಹಿ ಎಂದು ಬಂದವನಿಗೆ 1 ಹಿಡಿ ಅನ್ನವನ್ನು ಕೊಡುವುದಕ್ಕೆ ನಿರಾಕರಿಸುತ್ತಾ ಇದ್ದೀರಿ. ಸೂರ್ಯವಂಶದವರಿಗೆ ಧರ್ಮ ಎಂದರೇನು ಎನ್ನುವುದನ್ನು ನಾನು ಹೇಳಿಕೊಡಬೇಕೇನು? ಸೂರ್ಯವಂಶದವರು ಸತ್ಯಕ್ಕೆ ಹೆಸರಾದವರು ಎನ್ನುವುದನ್ನು ಕೇಳಿದ್ದೇನೆ. ಹಾಗಾದರೆ ನೀವಾಡುತ್ತಿರುವುದು ಸತ್ಯವೋ? ನನ್ನ ಕೋಪ ನೆತ್ತಿಗೇರಿ ನನ್ನ ತಪೋಬಲದಿಂದ ಶಾಪ ಕೊಟ್ಟೆ ಅಂತಾದರೆ ನಿಮ್ಮ ಸೂರ್ಯವಂಶ ನಿರ್ವಂಶವಾಗಿ ಹೋಗುತ್ತದೆ. ಸ್ವಾಮಿ ಸ್ವಾಮಿ, ಕೋಪಿಸಿಕೊಳ್ಳಬೇಡಿ, ಕೋಪಿಸಿಕೊಳ್ಳದಿರಿ. ಶಾಂತರಾಗಿ, ಶಾಂತರಾಗಿ. ಏನು ಶಾಂತರಾಗುವುದು? ಇದೋ ನನ್ನ ಕಮಂಡಲದ ಉದಕವನ್ನ ತೆಗೆದೆ ಅಂತಾದರೆ ಯಾವುದು ಉಳಿಯಲಾರದು. ಆ ಲಕ್ಷ್ಮಣ ರೇಖೆ ಕೇವಲ ರಕ್ಕಸರಿಂದ ರಕ್ಷಿಸಿಕೊಳ್ಳುವುದಕ್ಕಾಗಿಯೇ ಹೊರತು ನನ್ನಂತಹ ಸನ್ಯಾಸಿಗಳಿಗಾಗಿ ಅಲ್ಲ. ನನ್ನ ಕೋಪ ಎಷ್ಟರ ಮಟ್ಟಿಗದ್ದು ಎನ್ನುವುದನ್ನು ತೋರಿಸಬೇಕೇನು? ಸ್ವಾಮಿ, ಶಾಪವನ್ನು ಕೊಡಬೇಡಿ. ನನ್ನದು ತಪ್ಪಾಯಿತು, ತಪ್ಪಾಯಿತು. ಎಂದು ನಾನಾ ಪ್ರಕಾರದಲ್ಲಿ ಕಳೆದು ಪಡೆದೆನ್ನುವುದು ಮಾನಿನಿಯು ಮನದ ಸಂಶಯವ ನಿವೃತ್ತಿಯ ಮಾಡಿ ಏನು ಬಂದರು ಬರಲಿ ಎನ್ನುತ್ತಾನೆಯು ದಾಟುತ್ತ ಅವನಿಸುತ್ತೆ. ಸ್ವಾಮಿ, ನಾನು ಒಬ್ಬ ರಾಜರ್ಷಿಯ ಮಗಳು. ರಾಜರ್ಷಿಯಂತೆ ಬದುಕಿದ ರಾಜನ ಸೊಸೆ. ಇದುವರೆಗೂ ಋಷಿಗಳ ಸತ್ಸಂಗದಲ್ಲಿಯೇ ಬದುಕುತ್ತಿರುವವಳು. ಒಬ್ಬ ಆದರ್ಶ ಪತಿಯ ಸತಿ ನಾನು. ನೀವು ಕೋಪಿಸಿಕೊಂಡು ಶಾಪವನ್ನು ಕೊಟ್ಟಿರಿ ಅಂತಾದರೆ ನಮ್ಮ ಸೂರ್ಯವಂಶಕ್ಕೆ ಕೇಡು ತಂದಿತ್ತು. ಹಾಗಾಗಿ ಸ್ವಾಮಿ, ಸಿಟ್ಟಾಗದಿರಿ, ಕೋಪಗೊಳ್ಳದಿರಿ, ಶಾಪವನ್ನು ಕೊಡಬೇಡಿ. ಅಯ್ಯೋ, ನಾನೀಗ ಏನು ಮಾಡಲಿ? ಲಕ್ಷ್ಮಣ ಈ ರೇಖೆಗಳನ್ನು ಎಳೆದು ಹೋಗಿದ್ದಾನೆ. ಆದದ್ದಾಗಲಿ, ಇನ್ನು ಮುಂದೆ ಏನಾದರಾಗಲಿ, ನಾನು ಈ ಲಕ್ಷ್ಮಣ ರೇಖೆಯನ್ನು ದಾಟುತ್ತೇನೆ. ಹಣ್ಣು ಹಂಪಲವನ್ನು ಹಿಡಿದು ಲಕ್ಷ್ಮಣ ರೇಖೆಯನ್ನು ದಾಟುತ್ತೇನೆ. 1 2 3 4 5 6 7 ರಥದಿ ಕುಳಿತುಕೊಂಡು ಸಿಕ್ಕಳು ರಾಮ. ಈಗ ನೋಡು ನನ್ನ ನಿಜ ಸ್ವರೂಪವನ್ನ. ಸುರನರ ಭುಜಂಗಮ, ಚತುರ್ದಶ
ಈ ಒಂದು ಆಖ್ಯಾನವನ್ನು ವೀಕ್ಷಿಸಿದ್ದೀರಿ. ಈಗ ಕೆಲವೇ ಕ್ಷಣದಲ್ಲಿ ಸ್ವಲ್ಪ ಹೊತ್ತು ಒಂದು ವೇದಿಕೆಯನ್ನು ಇಡ್ತಾ ಇದ್ದೇವೆ. ತದನಂತರದಲ್ಲಿ ಮತ್ತೆ ಚಿಣ್ಣರಿಂದ ಇನ್ನೊಂದು ಆಖ್ಯಾನ ನಡೆಯಲಿಕ್ಕಿದೆ. ದಯವಿಟ್ಟು ಯಾರು ಕೂಡ ನಿರಾಶರಾಗದೆ ಈ ಒಂದು ವೇದಿಕೆಯ ಕಾರ್ಯಕ್ರಮವನ್ನು ಮುಗಿಸಿ ನಂತರದಲ್ಲಿ ಮಕ್ಕಳ ಇನ್ನೊಂದು ಆಖ್ಯಾನವನ್ನು ಆಸ್ವಾದಿಸಬೇಕಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಇಲ್ಲಿಯ ತನಕ ಈ ಒಂದು ಸೀತಾಪಾಲನ ಈ ಒಂದು ಆಖ್ಯಾನದಲ್ಲಿ ಮುಮ್ಮೇಳದಲ್ಲಿ ಹಾಗೂ ಹಿಮ್ಮೇಳದಲ್ಲಿ ಭಾಗವಹಿಸಿದಂತಹ ಎಲ್ಲ ಕಲಾವಿದರಿಗೂ ಕೂಡ ನಮ್ಮ ಒಂದು ಸಂಸ್ಥೆಯ ಪರವಾಗಿ ಪೂರಕವಾದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇವೆ.